ಮತ್ತೆ ಸಚಿವ ಸ್ಥಾನವನ್ನ ಪಡಿತೀರಾ ಎನ್ನುವಂತಹ ಪ್ರಶ್ನೆ ಬಿಹಾರ ಎಲೆಕ್ಷನ್ ವರೆಗೂ ಕೂಡ ಸುಮ್ಮನೆ ಇದ್ದು ಬಿಡಿ. ತುಮಕೂರಿನಲ್ಲಿ ಮಾರ್ಮಿಕವಾಗಿ ನುಡಿದಂತಹ ರಾಜಣ್ಣ. ಮತ್ತೆ ಸಚಿವ ಸ್ಥಾನವನ್ನ ಪಡೀತಾರಾ ಎನ್ನುವಂತಹ ಪ್ರಶ್ನೆ ಬಿಹಾರ ಎಲೆಕ್ಷನ್ ವರೆಗೂ ಸೈಲೆಂಟ್ ಆಗಿದ್ದು ಬಿಡಿ. ತುಮಕೂರಿನಲ್ಲಿ ಮಾರ್ಮಿಕವಾಗಿ ನುಡಿದಂತಹ ರಾಜಣ್ಣ. ಬಿಹಾರ ಚುನಾವಣೆಯವರೆಗೂ ಕೂಡ ಕಾದು ನೋಡಿ. ಸಿಎಂ ಬಗ್ಗೆ ನನಗೆ ವಿಶ್ವಾಸವಿದೆ. ಪರೋಕ್ಷವಾಗಿ ಮಂತ್ರಿಗಿರಿ ಸಿಗುವ ಸುಳಿವನ್ನ ನೀಡಿದ್ದಾರೆ. ಮಂತ್ರಿ ಸ್ಥಾನವನ್ನ ಕೊಡಿ ಅಂತ ನಾನು ಕೇಳೋದಿಲ್ಲ. 2018ರಲ್ಲಿ ನಾನು ಸೋತಾಗ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ರು, ನೀನು ಗೆದ್ರೆ ಮಿನಿಸ್ಟರ್ ಆಗ್ತಿದ್ದೆ ಕಣಯ್ಯ ಅಂತ ಹೇಳಿ. ನಿನ್ನ ಬದಲು ತುಕಾರಾಮ್ನ ಮಾಡಿದೆ ಅಂತ ಹೇಳಿದ್ರು. ಈ ಬಾರಿ ಅವರೇ ಕರೆದು ಸಚಿವ ಸ್ಥಾನವನ್ನ ಕೊಟ್ಟಿದ್ರು. ತುಮಕೂರಿನಲ್ಲಿ ಮಾರ್ಮಿಕವಾಗಿ ನುಡಿದಂತಹ ರಾಜಣ್ಣ. ಎಸ್ ವೀಕ್ಷಕರೇ, ರಾಜಣ್ಣ ಅವರು ಮಾತನಾಡಿದ್ದಾರೆ. ರಾಜಣ್ಣ ಸಚಿವ ಸ್ಥಾನದಿಂದ ವಜಾ ಆಗಿರುವಂತಹ ರಾಜಣ್ಣ ಈಗ ಮತ್ತೆ ಮಾತನಾಡಿದ್ದಾರೆ. ಆದರೂ ಕೂಡ ಮಾರ್ಮಿಕವಾಗಿ ಉತ್ತರವನ್ನ ನೀಡಿರುವಂತಹ ರಾಜಣ್ಣ. ಈಗ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಆ ಒಂದು ಕ್ಷಣದಲ್ಲಿ ರಾಜಣ್ಣ ಅವ್ರನ್ನ ಕೇಳಲಾಗುತ್ತೆ, ಸರ್ ನಿಮ್ಗೆ ಮಂತ್ರಿ ಸ್ಥಾನ ಸಿಗತ್ತಾ ಅಂತ ಹೇಳಿ. ಅದಕ್ಕೆ ಅವರು ಮಾರ್ಮಿಕವಾಗಿ ಉತ್ತರವನ್ನ ನೀಡಿದ್ದಾರೆ. ಸಿಗಬಹುದು ಅನ್ನೋ ತರದಲ್ಲಿ ಮಾತನಾಡಿರುವಂತದ್ದು. ಇನ್ನು ಸಿದ್ದರಾಮಯ್ಯ ಅಂತ ಬಂದ್ರೆ, ಸಿದ್ದರಾಮಯ್ಯ ಬಲಗೈ ಬಂಟ ರಾಜಣ್ಣ ಅಂತ ಹೇಳಿದ್ರೆ ಮೋಸ್ಟ್ಲಿ ನನ್ನ ಮಾತು ತಪ್ಪಾಗುತ್ತೆ ಅಂತ ಅನ್ಸ್ತಾ ಇಲ್ಲ ನನಗೆ. ಆದ್ರೆ ಸಿದ್ದರಾಮಯ್ಯ ಅವರು ರಾಜಣ್ಣ ಅವರನ್ನ ತೆಗಿಬೇಕಾದ್ರೆ ಅದೆಷ್ಟು ನೋವು ಪಟ್ಟಿದ್ರು ಅಂತ ಹೇಳಿ ನಾವು ಮಾಧ್ಯಮಗಳ ಮೂಲಕ ನೋಡಿದ್ದೀವಿ. ನೀವು ಕೂಡ ನೋಡಿದ್ದೀವಿ, ನಿಮ್ಗೂ ಕೂಡ ತೋರಿಸಿದ್ದೇವೆ. ಅಂತಂದ್ರೆ ಎಷ್ಟು ರಿಕ್ವೆಸ್ಟ್ ಮಾಡಬೇಕು ವೇಣುಗೋಪಾಲ್ ಅವರಿಗೆ, ಅಷ್ಟು ರಿಕ್ವೆಸ್ಟ್ ಅನ್ನ ಸಿದ್ದರಾಮಯ್ಯ ಅವರು ಮಾಡ್ತಾರೆ. ಆದ್ರೂ ಕೂಡ ಹೈಕಮಾಂಡ್ ಇದು ಅಂತ ಹೇಳಿ ಕೇರಳದ ವೇಣುಗೋಪಾಲ್ ಅವರು ಹೇಳ್ತಾರೆ. ಅದಾದ ನಂತರ ಹೈಕಮಾಂಡ್ ಹೇಳಿರುವಂತದ್ದು ಒಂದು, ಸಿದ್ದರಾಮಯ್ಯ ಗದ್ದಿಗೆಯನ್ನ ಬಿಡಬೇಕು, ಇಲ್ಲ ರಾಜಣ್ಣನ ತೆಗೆದಾಕಬೇಕು ಅಂತ ಹೇಳಿದಾಗ ರಾಜಣ್ಣ ಅವರನ್ನ ತೆಗಿಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಮ್ಮತಿ ಕೊಟ್ಟು ವಜಾ ಮಾಡಿದ್ರು. ಅದು ಕೂಡ ಸೆಷನ್ ನಡೀತಾ ಇತ್ತು, ಕರೆಕ್ಟ್ ಆಗಿ ನೆನಪಿದೆ ನನಗೆ. ಈ ಬಾರಿ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ಸ್ವಲ್ಪ ಆತಂಕಕ್ಕೀಡಾಗಿದ್ದಾರೆ. ಯಾರನ್ನ ಸಚಿವರನ್ನ ಮಾಡಬೇಕು ನಾನು, 2.5 ವರ್ಷ ಆದ್ಮೇಲೆ ಹೊಸ ಮುಖಗಳಿಗೆ ಮಣೆ ಹಾಕ್ಲಿಕ್ಕೆ ಸಿದ್ದರಾಮಯ್ಯ ಅವರು ಎಲ್ಲಾ ತಯಾರಿಯನ್ನು ನಡೆಸಿದ್ದಾರೆ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರ ಪರಮಾಪ್ತರಾಗಿರುವಂತಹ ರಾಜಣ್ಣ ಅವರು ಒಂದು ವಿಶ್ವಾಸದ ನುಡಿಯನ್ನು ನುಡಿದಿದ್ದಾರೆ. ಅದು ಕೂಡ ಸಿದ್ದರಾಮಯ್ಯ ಅವರ ಪರವಾಗಿ. ನೀವು ಸಚಿವರಾಗ್ತೀರಾ ಅಂತ ಕೇಳಿದಾಗ ಗೊತ್ತಿಲ್ಲ, ಅದು ನನಗೆ. ಬಿಹಾರದ ಎಲೆಕ್ಷನ್ ಇದೆ, ಬಿಹಾರದ ಎಲೆಕ್ಷನ್ ಮುಗಿಲಿ, ತದಾದ ನಂತರ ನಾನು ಮಾತನಾಡ್ತೇನೆ ಅನ್ನುವಂತಹ ವಿಚಾರವನ್ನ ಅವರು ಹೇಳಿರುವಂಥದ್ದು. ಇನ್ನೂ ವಿಚಾರವನ್ನ ಹೇಳಬೇಕು ಅಂತಂದ್ರೆ 2018ರ ಒಂದು ನೆನಪನ್ನು ಕೂಡ ಮರುಕಳಿಸುವಂತೆ ಮಾಡಿದ್ದಾರೆ. ಮತ್ತೆ ಸಚಿವ ಸ್ಥಾನವನ್ನ ಪಡಿತೀರಾ ಎನ್ನುವಂತಹ ಪ್ರಶ್ನೆಗೆ ಬಿಹಾರ ಎಲೆಕ್ಷನ್ ಮುಗಿಲಿ, ಅಲ್ಲಿವರೆಗೂ ಸುಮ್ಮನೆ ಇದ್ದು ಬಿಡಿ ಅಂತ ಹೇಳಿ ತುಮಕೂರಿನಲ್ಲಿ ಮಾರ್ಮಿಕವಾಗಿ ರಾಜಣ್ಣ ನುಡಿದಿದ್ದಾರೆ. ಬಿಹಾರ ಚುನಾವಣೆಯವರೆಗೂ ಕಾದ್ ನೋಡಿ ಅಂತ ಹೇಳಿರುವಂತದ್ದು. ಸಿಎಂ ಬಗ್ಗೆ ನನಗೆ ವಿಶ್ವಾಸವಿದೆ. ಪರೋಕ್ಷವಾಗಿ ಮಂತ್ರಿಗಿರಿ ಸಿಗುವ ಬಗ್ಗೆ ಸುಳಿವು, ಮಂತ್ರಿ ಸ್ಥಾನವನ್ನ ಕೊಡಿ ಅಂತ ಹೇಳಿ ನಾನು ಯಾವತ್ತೂ ಕೂಡ ಕೇಳಲಿಲ್ಲ, ಕೇಳ್ದವನೂ ಅಲ್ಲ, ಕೇಳೋದು ಇಲ್ಲ. 2018ರಲ್ಲಿ ನಾನು ಸೋತಾಗ ಸಿಎಂ ಸಿದ್ದರಾಮಯ್ಯ ಅವ್ರು ಹೇಳಿದ್ರು, ನೀನೇನಾರ ಗೆದ್ದಿದ್ರೆ ಮಿನಿಸ್ಟರ್ ಆಗ್ಬಿಡ್ತಿದ್ದೆ ಕಣಯ್ಯ ಅಂತ ಹೇಳಿದ್ರು. ನಿನ್ನ ಬದಲು ತುಕಾರಾಮ್ ಅವರನ್ನ ಮಂತ್ರಿ ಮಾಡಿದೆ ನಾನು ಅಂತ ಹೇಳಿದ್ರು. ಈ ಬಾರಿ ಅವರೇ ಕರೆದು ಸಚಿವ ಸ್ಥಾನವನ್ನ ಕೊಟ್ಟರು, ಅವರೇ ತೆಗೆದುಹಾಕಿದ್ರು ಅಂತ ಹೇಳಿ ತುಮಕೂರಿನಲ್ಲಿ ಮಾರ್ಮಿಕವಾಗಿ ರಾಜಣ್ಣ ನುಡಿದಿದ್ದಾರೆ. ಇನ್ನು ರಾಜಣ್ಣ ಹಾಗೂ ನಾಗೇಂದ್ರ ಅವರ ವಿಚಾರಕ್ಕೆ ಬಂದ್ರೆ ಮತ್ತೆ ಮಂತ್ರಿ ಸ್ಥಾನವು ಕೊಡ್ತಾರೆ ಅನ್ನುವಂತಹ ಒಂದು ಊಹಾಪೋಹಗಳು ಹರಿದಾಡ್ತಾ ಇದೆ. ಕಾಂಗ್ರೆಸ್ನ ಪಾಳೆಯದಲ್ಲಿ ಇವರಿಬ್ಬರ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.